ಇದು ಸತ್ಯಭಾಮ ಸಂಚಿಕೆ 18. ಭಾಮ ಹೊರಗೆ ಹೋದಾಗ ಅದಾಗಲೇ ಸ್ಪಂದನ ಅವಳಿಗಾಗಿ ಕಾಯುತ್ತಿದ್ದಳು. ಮನೆಗೆ ಹೋದ ನಂತರ ಭಾಮ ಹಿಂದಿನ ದಿನ ನಡೆದ ಘಟನೆಯನ್ನು ಸ್ಪಂದನ ಹಾಗೂ ಅವಳ ತಾಯಿಗೆ ತಿಳಿಸಿದಳು. ಭಾಮ, ನೀನು ತುಂಬ ಲಕ್ಕಿ ಕಣೆ. ಸತ್ಯಜಿತ್ ಸರ್ IT ಫೀಲ್ಡ್ನಲ್ಲಿರುವ ಎಷ್ಟೋ ಹುಡುಗಿಯರ ಕನಸಿನ ಹುಡುಗ ಗೊತ್ತಾ. ಆದರೆ ಅವರ ಹೆಂಡತಿ ಆಗೋ ಅದೃಷ್ಟ ನಿಮಗೆ ಸಿಕ್ಕಿದೆ. ಯು ಆರ್ ಸೋ ಲಕ್ಕಿ. ಐ ಆಮ್ ಹ್ಯಾಪಿ ಫಾರ್ ಯು ಡಿಯರ್ ಎಂದು ಅವಳನ್ನು ಅಪ್ಪಿದಳು ಸ್ಪಂದನ. ನನಗೂ ತುಂಬ ಖುಷಿಯಾಯಿತು ಪುಟ್ಟ ಎಂದರು ಸಂಧ್ಯಾರವರು. ಅವಳು ಏನೊಂದು ಮಾತನಾಡದೆ ಮುಗುಳ್ನಕ್ಕಳಷ್ಟೆ. ಸ್ಪಂದನಳಿಗೆ ಯಾಕೋ ಭಾಮ ಎಂದಿನಂತೆ ಇಲ್ಲ ಎಂದೆನಿಸಿ ರಾತ್ರಿ ಮಲಗುವ ಮುನ್ನ ಅವಳ ಜೊತೆ ಮಾತನಾಡಬೇಕು ಎಂದುಕೊಂಡಳು. ಆದರೆ ರಾತ್ರಿ ಊಟವಾದ ಬಳಿಕ ಭಾಮ ಬೇಗನೆ ನಿದ್ದೆಗೆ ಜಾರಿದಳು. ಕನಸಿನಲ್ಲಿ ಸತ್ಯಜಿತ್ ಬಂದಿದ್ದ. ಮಂಗಣ್ಣ ಎಂದು ನಿದ್ದೆಯಲ್ಲಿ ಕನವರಿಸುತ್ತಿದ್ದವಳ ಮೊಗದಲ್ಲಿ ನಗುವನ್ನು ಕಂಡ ಸ್ಪಂದನ ಯಾರು ಇವಳ ಮಂಗಣ್ಣ ಎಂದು ಯೋಚಿಸಿದಳು. ಸತ್ಯಜಿತ್ ಇರಬಹುದಾ ಎಂದು ಒಮ್ಮೆ ಅನುಮಾನ ಬಂದರೂ ಭಾಮ ಅವರನ್ನು ಹಾಗೆ ಕರೆಯಲಾರಳು ಎಂದುಕೊಂಡವಳಿಗೆ ಏನು ಗೊತ್ತು ಅವಳವನನ್ನು ಹಾಗೆ ಕರೆದಾಗಿದೆ ಎಂದು. ಭಾಮ, ಏನಾದರೂ ಸಮಸ್ಯೆನಾ? ಸಾಮಾನ್ಯವಾಗಿ ಹೆಣ್ಮಕ್ಳು ಮದುವೆ ವಿಷಯ ಬಂದಾಗ ಖುಷಿ ಪಡ್ತಾರೆ, ನಾಚ್ಕೋತಾರೆ. ಆದರೆ ನಿನ್ನ ಮುಖದಲ್ಲಿ ನನಗಿದೆರಡೂ ಕಾಣಲಿಲ್ಲ. ನಿಮಗೆ ಮದುವೆ ಇಷ್ಟ ಇಲ್ವಾ ಎಂದು ಕೇಳಿದ ಸ್ಪಂದನ ಕಂಪನಿಯ ಗೇಟಿನ ಮುಂದೆ ಸ್ಕೂಟಿ ನಿಲ್ಲಿಸಿದಳು. ಸ್ಪಂದನ, ಅದೆಂತ ಗೊತ್ತುಂಟಾ, ನನಗಿಷ್ಟು ಬೇಗ ಮದುವೆ ಬೇಡ ಇತ್ತು. ಸಡನ್ನಾಗಿ ಮದುವೆ ಅಂತ ಹೇಳುವಾಗ ಎಂಥದ್ದು ಆಗ್ತದೆ ಮಾರೈತಿ. ಹುಡುಗ ಯಾರು ಅಂತ ಗೊತ್ತುಂಟಲ್ಲ, ನಮ್ಮ ಕಂಪನಿಯ ಓನರ್ ಮಗ. ಸುರುವಿಗೆ ಅವನನ್ನು ನೋಡಿದ ದಿನದಿಂದ ನನಗೆ ಮತ್ತು ಅವನಿಗೆ ಸರಿ ಹೋಗುತ್ತಿಲ್ಲ. ಎಂತಾದರೂ ಒಂದು ವಿಷಯಕ್ಕೆ ಜಗಳ ಆಗ್ತದೆ. ನಾನು ಮತ್ತು ಅವ ಗಂಡ ಹೆಂಡತಿ ಆದರೆ ನನಗೆ ನೆನೆಸ್ಲಿಕ್ಕಾಗೋದಿಲ್ಲ ಎಂತಾಗ್ತದೆ ಅಂತ. ಭಾಮ, ನಿನ್ನ ಮಾತಿನ ಅರ್ಥ ಏನು? ಸತ್ಯಜಿತ್ ಸರ್ ನಿನ್ನ ಬಾಸ್, ನಿನಗೂ ಅವರಿಗೂ ಜಗಳ ಅಂದರೆ? ಭಾಮ ತನ್ನ ಹಾಗೂ ಸತ್ಯಜಿತ್ನ ಮೊದಲ ಭೇಟಿ ಹಾಗೂ ತಾವಿಬ್ಬರು ಅವಾಗವಾಗ ಜಗಳವಾಡುವುದರ ಬಗ್ಗೆ ತಿಳಿಸಿದಳು. ಭಾಮ, ಸತ್ಯಜಿತ್ ಸರ್ ಜೆಂಟಲ್ಮ್ಯಾನ್, ಯಾವ ಹುಡುಗಿ ಕಡೆಗೂ ನೋಡಿದವರಲ್ಲ. ನಮ್ಮ ಆಫೀಸಲ್ಲಿ ಅವರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಗೊತ್ತಾ. ನಿನ್ನ ಬಗ್ಗೆ ನಂಗೆ ಗೊತ್ತು, ಅವರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಿಮ್ಮ ಮದುವೆ ಆದಮೇಲೆ ನೀವಿಬ್ಬರು ಚೆನ್ನಾಗಿರ್ತೀರಾ ಅಂತ ನಂಗೆ ಅನ್ನಿಸ್ತಿದೆ. ನಿಮ್ಮಿಬ್ಬರ ಕೋಳಿ ಜಗಳ ಹೀಗೆ ಮುಂದುವರಿಯಲಿ. ಯಾಕೆಂದರೆ ಗಂಡ ಹೆಂಡತಿ ನಡುವೆ ಅವಾಗವಾಗ ಕೋಳಿ ಜಗಳ ಇರಬೇಕು, ಆಗಲೇ ಜೀವನ ಚೆನ್ನಾಗಿರೋದು. ನೀನು ಫಿಲ್ಮಲ್ಲೆಲ್ಲ ನೋಡಲಿಲ್ವಾ? ಮೊದಲು ಹೀರೋ ಹೀರೋಯಿನ್ ಫೈಟ್ ಮಾಡ್ತಾರೆ, ಆಮೇಲೆ ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಷ್ಟು ಹೆವಿ ಲವ್ ಆಗುತ್ತೆ ಎಂದು ನಕ್ಕಾಗ, ಇದು ನಿನ್ನ ಅನುಭವವಾ? ಆಶ್ರಯಿಸ್ತಾ ನಿನ್ನೊಟ್ಟಿಗೆ ಜಗಳ ಮಾಡ್ತಾನಾ ಎಂದು ಹುಬ್ಬೇರಿಸಿದಾಗ, ನಂಗೆ ಆಫೀಸ್ಗೆ ಟೈಮ್ ಆಯಿತು, ಸಂಜೆ ಸಿಗ್ತೇನೆ, ಬಾಯ್ ಎಂದು ಹೊರಟಳು ಸ್ಪಂದನ. ನನಗೆ ಬುದ್ಧಿ ಹೇಳ್ತಾಳೆ. ಆಶ್ರಯ ಕುರಿತು ಹೇಳುವಾಗ ಎಷ್ಟು ಬೇಗ ಹೋದ್ಲು. ಜಗಳ ಮಾಡಿ ಪ್ರೀತಿ ಆಗ್ತದಾ? ಸತ್ಯವಾ ಎಂದುಕೊಂಡವಳು ಆಫೀಸಿನೊಳಗೆ ಹೋಗುವಾಗ ಸತ್ಯಜಿತ್ ಎದುರಾದ. ಅವನಿಗೆ ಚಂದದ ನಗು ನೀಡಿ ಗುಡ್ ಮಾರ್ನಿಂಗ್ ಸರ್ ಎಂದು ಮುಂದೆ ಹೋದಳು. ಸ್ಪಂದನಳ ಮಾತು ಕೇಳಿ ಜಗಳದಿಂದ ಪ್ರೀತಿಯಾದರೆ ಎಂದುಕೊಂಡು ಅವನಿಂದ ದೂರವಿರಲು ಗುಡ್ ಮಾರ್ನಿಂಗ್ ಹೇಳಿ ಅಲ್ಲಿಂದ ಕಾಲ್ಕಿತ್ತಳು. ಏನಾಗಿದೆ ಇವಳಿಗೆ? ನಗ್ತಾ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಹೋದ್ಲು. ಕಾಡಮ್ಮನಿಗೆ ತಲೆಗೆ ಏನಾದರೂ ಏಟಾಗಿ ಹುಚ್ಚು ಹಿಡಿದಿಲ್ಲ ತಾನೆ ಎಂದುಕೊಂಡವ ತನ್ನ ಕ್ಯಾಬಿನ್ನತ್ತ ನಡೆದ. ಹೀಗೆ ದಿನಗಳು ಕಳೆದು ತಿಂಗಳುಗಳು ಕಳೆದವು. ಸತ್ಯಭಾಮ ಇಬ್ಬರು ಜಗಳ ಮಾಡಬಾರದು ಎಂದು ಎಷ್ಟೇ ಪ್ರಯತ್ನ ಪಟ್ಟರು ಇಬ್ಬರ ಕೋಳಿ ಜಗಳ ಆಗಾಗ ನಡೆಯುತ್ತಲಿತ್ತು. ಅಂದು ಭವಿಷ್ ಅಮೆರಿಕದಿಂದ ಬರುವವನಿದ್ದ. ಅವನನ್ನು ಕರೆದೊಯ್ಯಲು ಭಾಮಾಳಿಗೂ ವಿಮಾನ ನಿಲ್ದಾಣಕ್ಕೆ ಹೋಗುವ ಇಚ್ಛೆ ಇತ್ತು. ಆದರೆ ಅಂದವಳಿಗೆ ತುಂಬ ಕೆಲಸವಿದ್ದುದರಿಂದ ಹೋಗಲಾಗಲಿಲ್ಲ. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ಮೊದಲು ಸ್ಫೂರ್ತಿಯನ್ನು ಹಾಗೂ ಭಾಮಳನ್ನು ಕಾಣಲು ಯಾರಿಗೂ ತಿಳಿಸದೆ ಮೈಸೂರಿಗೆ ಬಂದಿದ್ದ ಭವಿಷ್. ಮೊದಲು ಸ್ಫೂರ್ತಿ ಕೆಲಸ ಮಾಡುವ ಆಫೀಸಿನ ಬಳಿ ಬಂದವ ಅವಳಿಗೆ ಕರೆ ಮಾಡಿದ. ಹಲೋ ಭವಿಷ್, ಎಲ್ಲಿದ್ದೀರಾ? ಮನೆಗೆ ತಲುಪಿದ್ರಾ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಿದ್ದವಳಿಗೆ, ಎಷ್ಟು ಪ್ರಶ್ನೆ ಕೇಳ್ತೀಯಾ? ಇವತ್ತು ನಾವು ಒಟ್ಟಿಗೆ ಲಂಚ್ ಮಾಡೋಣವಾ ಎಂದು ಕೇಳಿದ ಪ್ರೀತಿಯಿಂದ. ವಾವ್, ಐ ಆಮ್ ರೆಡಿ. ಬಟ್ ಭವಿಷ್, ನಾನಿಲ್ಲಿಂದ ನಿಮ್ಮ ಊರಿಗೆ ತಲುಪುವಾಗ ರಾತ್ರಿ ಆಗುತ್ತೆ ಅಲ್ವಾ? ಲಂಚ್ ಟೈಮ್ ಹೋಗಿ ಡಿನ್ನರ್ ಟೈಮ್ ಆಗುತ್ತೆ ಎಂದು ಬೇಸರದಿಂದ ನುಡಿದವಳಿಗೆ, ಸರಿಯಾದ ಟ್ಯೂಬ್ಲೈಟ್ ಕಣೆ ನೀನು, ನಾನೇನಂದೆ ನೆನಪಿಸ್ಕೊ ಎಂದ. ಅವನ ಮಾತನ್ನು ಮೆಲುಕು ಹಾಕಿದವಳು, ಅಂದರೆ ನೀವಿಲ್ಲೇ ಮೈಸೂರಲ್ಲೇ ಇದ್ದೀರಾ ಎಂದವಳು. ಓ ಮೈ ಗಾಡ್, ಎಲ್ಲಿದ್ದೀರಾ ಹೇಳಿ, ಈಗಲೇ ಬರ್ತೀನಿ ಎಂದವಳಿಗೆ ಭಾವಿ ಪತಿಯನ್ನು ಕಾಣುವ ತವಕ. ನಾನು ನಿಮ್ಮ ಕಂಪನಿ ಹೊರಗಡೆ ಇದ್ದೀನಿ. ಹಾಫ್ ಡೇ ವರ್ಕ್ ಮುಗಿಸಿದ್ಯಾ ತಾನೇ? ಬಾಕಿ ನಾಳೆ ಮಾಡು, ಈಗ ಲೀವ್ ಹಾಕಿ ಬಾ ಎಂದ. ಸರಿ, ಸರ್ ಹತ್ರ ಪರ್ಮಿಷನ್ ಕೇಳಿ ಬರ್ತೀನಿ, ಜಸ್ಟ್ 5 ಮಿನಿಟ್ಸ್ ಎಂದವಳೆ ಮೊದಲು ರಜಾ ಕೇಳಿ ನಂತರ ವಾಶ್ರೂಮಿಗೆ ಓಡಿದಳು. ಅಲ್ಲಿ ಕನ್ನಡಿ ಮುಂದೆ ನಿಂತು ತನ್ನ ಕೂದಲನ್ನೊಮ್ಮೆ ಬಾಚಿದವಳು ಮುಖ ತೊಳೆದಳು. ಇವಾಗ ಫ್ರೆಶ್ ಆಗಿ ಕಾಣಿಸ್ತಿದ್ದೀನಿ, ಟಯರ್ಡ್ನೆಸ್ ಎಲ್ಲ ಮಾಯವಾಯಿತು. ಭವಿಷ್, ನಿಮ್ಮನ್ನು ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ ಎಂದವಳು ಅವನ ಜೊತೆ ಹೇಗೆ ಮಾತನಾಡಬೇಕು ಎಂದು ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿ
5 ನಿಮಿಷದ ನಂತರ ಅವನಿದ್ದಲ್ಲಿ ತಲುಪಿದಳು. ಅವಳ ದಾರಿಯನ್ನೇ ಕಾಯುತ್ತಿದ್ದವನು ಹಾಯ್ ಅಮ್ಮು ಎಂದ. ಇಬ್ಬರೂ ಪರಸ್ಪರ ಮದುವೆಗೆ ಒಪ್ಪಿದ ಬಳಿಕ ಅವಳನ್ನು ಅಮ್ಮು ಎಂದೇ ಕರೆಯುತ್ತಿದ್ದ. ಫ್ಯೂಚರ್ ಎಂದು ಪ್ರೀತಿಯಿಂದ ಕರೆದಳು ಸ್ಫೂರ್ತಿ. ಅವನ ಮೇಲೆ ಪ್ರೀತಿ ಹೆಚ್ಚಾದಾಗ ಅವನನ್ನು ಫ್ಯೂಚರ್ ಎಂದೇ ಕರೆಯುತ್ತಿದ್ದಳು. ಹೇಗಿದೆಯಾ ಅಮ್ಮು ಎಂದವನ ಬಳಿ ಬಂದವಳು ನಾನು ಚೆನ್ನಾಗಿದ್ದೀನಿ ಎಂದು ಮೌನವಾದಳು. ಯಾವಾಗಲೂ ಮೊಬೈಲ್ನಲ್ಲಿ ಗಂಟೆಗಳ ಕಾಲ ಮಾತನಾಡುತ್ತಿದ್ದವಳಿಗೆ ಇಂದು ಅವನು ತನ್ನ ಮುಂದೆ ಬಂದು ನಿಂತಾಗ ಮಾತೇ ಬರಲಿಲ್ಲ. ಅವನನ್ನು ನೋಡುತ್ತಲೇ ಕಳೆದು ಹೋದಳು. ಅವಳ ಮನದ ಭಾವನೆ ಅರಿತವ ಜರ್ನಿ ಮಾಡಿ ಸುಸ್ತಾಗಿದೆ, ಹಸಿವು ಬೇರೆ, ಮೊದಲು ಊಟ ಮಾಡೋಣ ಎಂದವ ಅವಳನ್ನು ಅಲ್ಲಿಂದ ಕರೆದೊಯ್ದ. ಅಮ್ಮು ನಮ್ಮ ಹಾಗೆ ಭಾಮ ಮತ್ತು ಸತ್ಯ ಕೂಡ ಒಬ್ರಿಗೊಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರೋದಿಲ್ಲ ಅಲ್ವಾ, ಅವರನ್ನು ಲಂಚ್ಗೆ ಕರೆಯೋಣವಾ ಎಂದವನ ಮಾತು ಅವಳಿಗೂ ಸರಿ ಎನಿಸಿತು. ಓಕೆ ಎಂದಳು. ಸತ್ಯಜಿತ್ಗೆ ಕರೆ ಮಾಡಿದವ ತಾನು ಮೈಸೂರಿನಲ್ಲಿರುವುದಾಗಿಯೂ ಸ್ಫೂರ್ತಿ ಜೊತೆ ರೆಸ್ಟೋರೆಂಟಿಗೆ ಹೋಗುತ್ತಿರುವುದಾಗಿಯೂ ತಿಳಿಸಿದವನು ಭಾಮಾಳ ಜೊತೆ ಅಲ್ಲಿಗೆ ಬರಲು ಹೇಳಿದ. ಭವಿಷ್ನನ್ನು ನೇರವಾಗಿ ನೋಡಲು ಅವನಿಗೂ ಇಚ್ಛೆ ಇತ್ತು. ಆದುದರಿಂದಲೇ ಮರು ಮಾತನಾಡದೆ ಒಪ್ಪಿದವನು ಭಾಮಳನ್ನು ಒರೆಸಿ ಅವಳು ಕೆಲಸ ಮಾಡುವತ್ತ ಬಂದಾಗ ಅಲ್ಲಿ ಅವಳು ಇರಲಿಲ್ಲ. ಕ್ಯಾಂಟೀನಿಗೆ ಹೋಗಿರಬೇಕು ಎಂದುಕೊಂಡವ ಅಲ್ಲಿಗೆ ಹೋದಾಗ ಭಾಮ ಹಾಗೂ ಮಿಥುನ್ ನಗು ನಗುತ್ತಾ ಹರಟೆ ಹೊಡೆಯುತ್ತಿದ್ದರು. ಆಶಾ ವಾಶ್ರೂಮಿಗೆ ಹೋಗಿದ್ದರಿಂದ ಅವರ ಜೊತೆ ಇರಲಿಲ್ಲ. ಅವರಿಬ್ಬರನ್ನು ಕಂಡವನಿಗೆ ಮನದಲ್ಲಿ ಅಸೂಯೆ ಮೂಡಿತು. ನನ್ನ ಹೆಂಡತಿ ಆಗುವವಳ ಜೊತೆ ಇಲ್ಲಿ ತನಕ ನಾನು ಕೂಡ ಇಷ್ಟು ಕ್ಲೋಸ್ ಆಗಿ ಮಾತನಾಡಲಿಲ್ಲ. ಯಾರಿವನು, ಯಾಕೆ ನನ್ನ ಕಾಡಮ್ಮ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾನೆ, ಇವನೇನಾದರೂ ಅವಳನ್ನು ಪ್ರೀತಿಸ್ತಿದ್ದಾನ ಹೇಗೆ ಎಂದು ಯೋಚಿಸಿದವನಿಗೆ ನಿನ್ನ ಕಾಡಮ್ಮ ಎಂದು ಬುದ್ಧಿ ಪ್ರಶ್ನಿಸಿದಾಗ ನನ್ನ ಹೆಂಡತಿ ಆಗುವವಳಲ್ವಾ ಅದಕ್ಕೆ ಹಾಗಂದೆ ಎಂದು ಸಮಜಾಯಿಷಿ ನೀಡಿದವನು ನಾನೊಬ್ಬ ಎಜುಕೇಟೆಡ್ ಆಗಿ ಅವರಿಬ್ಬರು ಕ್ಲೋಸ್ ಆಗಿ ಮಾತಾಡುವಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವುದು ತಪ್ಪು, ಅವರು ಬೆಸ್ಟ್ ಫ್ರೆಂಡ್ಸ್ ಆಗಿರಬಹುದಲ್ವಾ ಎಂದುಕೊಂಡು ಅವಳ ಬಳಿಗೆ ಬಂದವನು ಮಿಸ್ ಭಾಮ ಎಂದ ಮೃದುವಾಗಿ. ಇದೇ ಮೊದಲ ಸಾರಿ ಏನು ಅವನು ಇಷ್ಟು ಮೃದುವಾಗಿ ಅವಳನ್ನು ಕರೆದದ್ದು. ಎದ್ದು ನಿಂತವಳೆ ಸರ್ ಎಂದಳು. ಸ್ವಲ್ಪ ಕೆಲಸ ಇದೆ ಬನ್ನಿ ಎಂದವ ಅವಳ ಮಾತಿಗೂ ಕಾಯದೆ ಅವಳ ಕೈ ಹಿಡಿದು ಹೊರಗೆ ಕರೆದೊಯ್ದ. ಮಿಥುನ್ ಬಾಯಿ ಬಿಟ್ಟುಕೊಂಡು ಅವರು ಹೋದತ್ತ ನೋಡಿದ. ಇವರಿಬ್ಬರ ಮಧ್ಯೆ ಏನೋ ಇದೆ ಎಂದನಿಸಿತು ಅವನಿಗೆ. ಆಶಾ ಬಂದಾಗ ಅವಳಿಗೂ ನಡೆದ ವಿಷಯವನ್ನು ವಿವರಿಸಿದ. ಅವಳು ಬರಲಿ ಮತ್ತೆ ಕೇಳುವ ಎಂದಳು ಆಶಾ. ತನ್ನ ಕಾರಿನಲ್ಲಿ ಅವಳನ್ನು ಕೂರಿಸಿದವ ತಾನು ಡ್ರೈವಿಂಗ್ ಸೀಟಿನಲ್ಲಿ ಕೂತ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಿ, ನನಗೆ ನಿನ್ನೊಟ್ಟಿಗೆ ಬರಲಿಕ್ಕೆ ಇಷ್ಟ ಇಲ್ಲ. ನಿಮಗೆ ಗೊತ್ತುಂಟ ಇವತ್ತು ನನ್ನ ಅಣ್ಣ ಬರುವ ದಿನ, ನನಗೆ ಅವನನ್ನು ನೋಡಬೇಕಂತ ಎಷ್ಟು ಆಸೆ ಇತ್ತು. ನೀನು ನನಗೆ ತುಂಬ ಕೆಲಸ ಕೊಟ್ಟಿದ್ದೆಲ್ಲ ಅದಕ್ಕೆ ನನಗೆ ಹೋಗ್ಲಿಕ್ಕಾಗಲಿಲ್ಲ. ನೀನು ತುಂಬ ಜೋರಿದ್ದಿ ಮಂಗಣ್ಣ ಎಂದು ತನ್ನ ಮನಸ್ಸಲ್ಲಿದ್ದ ಅಸಮಾಧಾನವನ್ನು ಹೊರಹಾಕಿದಳು. ಹೇ ಕಾಡಮ್ಮ, ಮಂಗಣ್ಣ ಅಂದರೆ ಸರಿ ಇರಲ್ಲ. ನೀನು ಅಣ್ಣ ಹೇಳಿದಕ್ಕೆ ನಾನೀಗ ನಿನ್ನ ಕರ್ಕೊಂಡು ಹೋಗ್ತಿರೋದು. ಭವಿಷ್ ಮತ್ತು ಅಮ್ಮು ರೆಸ್ಟೋರೆಂಟಲ್ಲಿ ನಮಗೋಸ್ಕರ ಕಾಯ್ತಿದ್ದಾರೆ ಎಂದು ನಿಜವನ್ನು ನುಡಿದ. ಇಲ್ಲದಿದ್ದರೆ ರೆಸ್ಟೋರೆಂಟ್ ತಲುಪೋ ತನಕ ಅವಳ ಬೈಗುಳ ಕೇಳಬೇಕಲ್ಲ. ಸತ್ಯವಾ? ಹ್ಞೂ, ನನಗೆ ತುಂಬ ಸಂತೋಷ ಆಯಿತು ಎಂದವಳು ಕೂತಲ್ಲಿಂದ ಅವನನ್ನು ಅಪ್ಪಿ ಥ್ಯಾಂಕ್ ಯು ಎಂದಳು. ಅಚಾನಕ್ಕಾಗಿ ಅವಳಿಂದ ದೊರೆತ ಅಪ್ಪುಗೆಗೆ ಸಡನ್ನಾಗಿ ಬ್ರೇಕ್ ಒತ್ತಿದ. ಹೀಗೆ ಯಾರಾದರೂ ಬ್ರೇಕ್ ಹಾಕ್ತಾರಾನ, ಎಂಥದ ನೀನು ಎಂದು ಜೋರು ಮಾಡಿದವಳಿಗೆ ನನ್ನನ್ನು ಹಗ್ ಮಾಡಲಿಕ್ಕೆ ನಾನು ಹೇಳಿದ್ನ ನಿನಗೆ, ಸಡನ್ನಾಗಿ ಹಗ್ ಮಾಡಿದರೆ ನನಗೂ ಭಯ ಆಗಲ್ವಾ ಎಂದ. ಬೇ ಅದಕ್ಕೆ ಹೆದರ್ಲಿಕ್ಕೆ ಎಂತುಂಟು, ನಾನೆಂತ ಪ್ರೇತವ? ಅವಳೆಡೆಗೆ ಕೆಂಗಣ್ಣು ಬಿಟ್ಟಾಗ ಸಿಟ್ಟು ಬರ್ತಾ ಉಂಟಾ, ಬೇಗ ಹೋಗು ಮಾರೆ, ನಂಗೆ ಅಣ್ಣನನ್ನು ನೋಡಬೇಕು. ಮರು ಮಾತನಾಡದೆ ಕಾರು ಚಲಾಯಿಸಿದವ ರೆಸ್ಟೋರೆಂಟ್ ಮುಂದೆ ಕಾರು ನಿಲ್ಲಿಸಿದ. ಸೀಟ್ ಬೆಲ್ಟ್ ತೆಗೆದವಳು ಕಾರಿನ ಡೋರ್ ತೆರೆಯಲು ನೋಡಿದಾಗ ಅದು ತೆರೆಯಲಾಗಲಿಲ್ಲ. ಅವನ ಕಡೆಗೆ ನೋಡಿದಳು. ಅವನು ಕೋಪದಲ್ಲಿದ್ದ. ಎಂತ ನೋಡುದ, ಬೇಗ ಲೋಕ್ ತೆಗಿ ಎಂದಳು ಅವನ ಕೋಪವನ್ನು ಕಡೆಗಣಿಸುತ್ತಾ. ಯಾಕಿಷ್ಟು ಅವಸರ, ಮೊದಲು ಕಾರ್ ಪಾರ್ಕ್ ಮಾಡ್ತೀನಿ ಎಂದವ ಬೇಕಂತಲೇ ಸ್ವಲ್ಪ ದೂರ ಹೋಗಿ ಕಾರ್ ಪಾರ್ಕ್ ಮಾಡಿದ. ಲಾಕ್ ತೆರೆದಾಗ ಅವನ ಕಡೆಗೆ ನೋಡದೆ ಓಡುವ ನಡಿಗೆಯಲ್ಲಿ ಹೋದಳು. ತನ್ನ ಅಣ್ಣನನ್ನು ಕಾಣುವ ತನಕ ಸಮಾಧಾನವಿಲ್ಲ ಅವಳಿಗೆ. ರೆಸ್ಟೋರೆಂಟ್ನೊಳಗೆ ಹೋದವಳು ಸುತ್ತಲೂ ಕಣ್ಣಾಡಿಸಿದಳು. ಕೊನೆಯ ಟೇಬಲ್ನಲ್ಲಿ ಕೂತ ಸ್ಫೂರ್ತಿಯನ್ನು ಕಂಡವಳು ತಡ ಮಾಡದೆ ಅವರತ್ತ ಓಡಿದಳು. ಸ್ಫೂರ್ತಿಯ ಮುಂದಿನ ಚೇರ್ನಲ್ಲಿ ಕೂತ ಭವಿಷ್ನನ್ನು ಕಂಡದ್ದೇ ಭಾವುಕಳಾಗಿ ಅಣ್ಣ ಎಂದಳು. ಸಣ್ಣ ಪಾಪು ಎಂದವ ತನ್ನ ಪಕ್ಕದ ಚೇರ್ನಲ್ಲಿ ಅವಳನ್ನು ಕೂರಿಸಿದ. ಸಣ್ಣ ಪಾಪು ಎಂತಕ್ಕೆ ಕೂಗುದು, ಅಳುತ್ತಿದ್ದವಳ ನೋಡಿ ಕೇಳಿದ. ನೀನು ಹೋಗಿ 2 ವರ್ಷ ಆಯ್ತಲ್ಲ, ನೀನನ್ನು ನೋಡಿದ ಸಂತೋಷಕ್ಕೆ ಕೂಗಲಿಕ್ಕೆ ಬಂತು ಎಂದವಳು ಸ್ಫೂರ್ತಿಯ ಕಡೆಗೆ ನೋಡಿ ಸಾರಿ ಅತ್ತಿಗೆ, ನಾನು ನಿಮ್ಮಿಬ್ಬರಿಗೆ ಡಿಸ್ಟರ್ಬ್ ಮಾಡಿದೆಯಲ್ಲ ಎಂದಾಗ ಸ್ಫೂರ್ತಿ ಹಾಗೆಲ್ಲ ಅನ್ಕೋಬೇಡ ಭಾಮ, ನೀನೊಬ್ಬಳೇ ಬಂದ್ಯಾ, ಅಣ್ಣ ಎಲ್ಲಿ ಎಂದು ಕೇಳಿದಳು. ಅವಳು ಉತ್ತರಿಸುವ ಮುನ್ನ ಅಲ್ಲಿಗೆ ಬಂದವ ಅಣ್ಣನನ್ನು ಕಾಣುವ ತವಕ್ಕ ತಂಗಿಗೆ ನನ್ನನ್ನು ಮರೆತು ಇಲ್ಲಿಗೆ ಓಡೋಡಿ ಬಂದ್ಬಿಟ್ಲು ಎಂದವ ಭವಿಷ್ಗೆ ಹಾಯ್ ಭವಿಷ್ ಎಂದು ತನ್ನ ಕೈ ಮುಂದೆ ಚಾಚಿದ.
ಅವನ ಕೈಗೆ ಕೈ ಸೇರಿಸಿದ ಭವಿಷ್ ಹಲೋ ಸತ್ಯ ಎಂದ. ಇಬ್ಬರು ಸ್ವಲ್ಪ ಹೊತ್ತು ಹರಟಿದ ನಂತರ ಭಾಮ ನಾವಲ್ಲಿ ಕೂತ್ಕೊಳ್ಳೋಣ ಎಂದ ಭಾಮಳನ್ನು ನೋಡುತ್ತಲೇ. ಎಂತಕ್ಕೆ, ನನ್ನೊಟ್ಟಿಗೆ ಇಲ್ಲೇ ಕೂತ್ಕೊಳ್ತೇನೆ ಎಂದಳು. ಅವನು ಯಾಕೆ ಹೇಳಿದ್ದು ಎಂದು ಅರಿವಾಗದೆ. ಸಣ್ಣ ಪಾಪು, ನಿನಗೂ ಸತ್ಯನಿಗೂ ಪ್ರೈವಸಿ ಬೇಕು. ಆಫೀಸ್ ಟೈಮಲ್ಲಿ ಇಬ್ಬರು ಕೆಲಸದಲ್ಲಿ ಮುಳುಗಿರ್ತೀರಿ, ನಿಮಗೆ ಮಾತಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗೆ ನಾನು ಸಹ ನಿನ್ನ ಅತ್ತಿಗೆಯೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಎಂದು ಅವಳಿಗೆ ಅರ್ಥವಾಗುವಂತೆ ಹೇಳಿದ್ದ ಭವಿಷ್. ಅವನ ಮಾತನ್ನು ಅರ್ಥೈಸಿದವಳು ಸತ್ಯಜಿತ್ ಜೊತೆ ಬೇರೆ ಟೇಬಲ್ಗೆ ಹೋದರೆ ಭವಿಷ್ ಹಾಗೂ ಸ್ಫೂರ್ತಿ ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಮುಂದುವರೆಯುವುದು.